ವರ್ಷದ ಹಿಂದಿನ ನೆನಪುಗಳನ್ನು ಮತ್ತೆ ನೀವು ಎಲ್ಲ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಎಲ್ಲರ ಮಾತುಗಳನ್ನು ಕೇಳ್ತಾ ಇದ್ದರೆ ಒಂದು 25 ಆಟೋಬಯೋಗ್ರಫಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಓದಂತೆ ಅನ್ನಿಸ್ತು. ಭಾಳ ಚೆನ್ನಾಗಿದೆ ಅದು. ಈ ಕಾರ್ಯಕ್ರಮದ ಯೋಜನೆ ಭಾಳ ಚೆನ್ನಾಗಿದೆ. ಸಂಕ್ಷಿಪ್ತವಾಗಿ ಒಬ್ಬೊಬ್ಬರ ಬಗ್ಗೆ ಎಷ್ಟೊಂದು ವೈವಿಧ್ಯಮಯವಾದ ಬದುಕು ಇದು. ಒಂದು ರೀತಿಯಲ್ಲಿ ಇನ್ನೊಂದಿಲ್ಲ. ಬಹುಶಃ ಎಷ್ಟು ಕೋಟಿ ಜನ ಈ ಭೂಮಿ ಮೇಲಿದ್ದಾರೋ ಅವ್ರಿಗೆಲ್ಲ ಒಂದೊಂದು ವೈವಿಧ್ಯಮಯವಾದ್ದೇ. ಯಾವುದು ಕಮ್ಮಿ ಇಲ್ಲ, ಯಾವುದು ಜಾಸ್ತಿ ಇಲ್ಲ. ಅಮರರು ಜ್ಞಾನಪೀಠ ಪ್ರಶಸ್ತಿ ಅಂತೇಳಿ ಜಾಸ್ತಿ ಇಲ್ಲ, ನಮ್ಗೆ ಯಾವ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅಂತ ಕಮ್ಮಿ ಇಲ್ಲ. ಅನುಭವದ ದೃಷ್ಟಿಯಿಂದ ಎಲ್ಲದೂ ಬಹಳ ಮುಖ್ಯವಾದದ್ದು, ಎಲ್ಲದೂ ಸಹ ಬಹಳ ಬೆಲೆಯುಳ್ಳದ್ದು. ಬಹಳ ಚೆನ್ನಾಗಿತ್ತು. ಇದನ್ನು ನಾನು ನೋಡಿದಾಗ ನನಗೆ ಅನ್ನಿಸ್ತು, ರೀತಿಯಲ್ಲಿ ನಾಟಕದ ಕಂಪ್ನಿಯಲ್ಲಿ ಇಡೀ ಜೀವನ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿ ಕೊನೆಗೆ ಎಲ್ಲ ವೇಷಭೂಷಣಗಳು ಬಣ್ಣ ಎಲ್ಲ ಕಳಚಾಕಿ ಸ್ಕ್ರೀನ್ ರೂಮ್ನಲ್ಲಿ ಕೂತ್ಕೊಂಡು ನಟರುಗಳು ಮಾತಾಡಿದ ರೀತಿಯಲ್ಲಿ ಒಂದು ಬಾಲರಾಜ್ ಅವರು ನನಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರು. ಭಾಳ ಸಂತೋಷದ ತಕ್ಷಣ ನಾನು ಹೇಳಿದೆ, ನೀವು ಅದರ ಹಿಂದಿನ ದಿವಸ ಒಂದು ಸರಿ ಜ್ಞಾಪಕ ಮಾಡಿ, ನೆನಪು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದರಿಂದ ಬಿಟ್ಟು ಒಂದು ತಿಂಗಳು ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿದರು. ಒಂದು ತಿಂಗಳು ನೆನಪಿನಲ್ಲಿ ಇಟ್ಕೊಳ್ತೀನೋ ಇಲ್ವೋ ಅಂತ ಹಿಂದಿನ ದಿವಸ ನೀವು ನೆನಪು ಮಾಡಿ ಅಂದೆ. ಅವ್ರು ಹಿಂದಿನ ದಿವಸ ನೆನಪು ಮಾಡಿದ್ದು ಮಾತ್ರ ಅಲ್ಲ, ಬಂದು ಇವತ್ತು ಕರ್ಕೊಂಡು ಸಹ ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ. ಕ್ಲಾಸ್ ಮಾಡ್ತಾ ಇದ್ದೀನಿ, ಪಾಠ ಮಾಡ್ತಾ ಇದ್ದೀನಿ. ನೀವು 2 ಗಂಟೆ ನಮಗೆ ಪಾಠ ಮಾಡಿ ರಿವೆಂಜ್ ತೀರಿಸ್ಕೊಂಡ್ರಿ. 25 ಜನ ತಕ್ಷಣ ನನಗೆ ನೆನಪಾಗೋದು, ನಾವು BRSಗೆ ಫಸ್ಟ್ ಸೇರಿದಾಗ 25 ಜನ ಇದ್ವಿ. ನಾವು 25 ಜನದ ಬ್ಯಾಚ್. ಕುವೆಂಪು ಅವರು ಶಿಷ್ಯ ನಾವು ಕಡೆ ಬ್ಯಾಚು. 25 ಜನ ನಮ್ಮನ್ನು ನೋಡಿದ ತಕ್ಷಣ ಅದುವರೆಗೂ ಏನಿತ್ತು ಅಂದರೆ ಕನ್ನಡ ಆನರ್ಸ್ MAಗೆ 5 ಜನ, 6 ಜನ, 8 ಜನ, ಒಬ್ಬರೇ ಪರಮೇಶ್ವರ್ ಭಟ್ರು BRS ಒಬ್ಬರೇ, MA ಒಬ್ಬರೇ. ಮೇಷ್ಟ್ರು ಬರ್ತಾ ಇದ್ದರೆ ಹುಡುಗರಿಗೆ ಕ್ಲಾಸ್ ಇಲ್ಲ, ಪರಮೇಶ್ವರ್ ಭಟ್ರು ಹೋದ್ರೆ ಮೇಷ್ಟ್ರು ಆ ಥರ ಇದ್ದಾಗ ಕುವೆಂಪು ಅವರು ನಾವು 25 ಜನ ಬಂದಾಗ ಸಂತೋಷ ಆಯಿತು. ಸಿಂಹಾವಲೋಕನ ಮಾಡಿ ನೋಡಿದರು. ಅವರು ಹೇಳಿದ ಪ್ರಾರಂಭದ 2 ವಾಕ್ಯ ನಿಮಗೆ ಹೇಳ್ತೀನಿ. ಕವಿ ಅಲ್ವಾ ಅವರು, ಮಹಾಕವಿ ಅಲ್ವಾ ಅವರು ನೋಡಿ. ಓ ಮಳೆಗಾಲದ ಪ್ರವಾಹ, ಮಳೆಗಾಲದ ಪ್ರವಾಹ. 2ನೇ ವಾಕ್ಯ ಅವರು ಹೇಳಿದ ಬಹಳ ಮುಖ್ಯ. ಕನ್ನಡ ಮುಚ್ಚಿ ಹೋಗದ ಹಾಗೆ. ಯಾಕೆಂದ್ರೆ ಪ್ರವಾಹ ಬಂದರೆ ಏನು ಕಾರುಗಳು ಎಲ್ಲ ಪಡ್ಕೊಂಡು ಹೋಗುತ್ತೆ, ನಾವು ನೋಡಿದ್ದೀವಿ. ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಆ ಗುರು ಕೊಟ್ಟ ದೀಕ್ಷೆ ನಮಗೆ. ನಾವು 25 ಜನದಲ್ಲಿ ಮೊನ್ನೆವರೆಗೂ ಒಂದು 4 ಜನ ಆದರೂ ಉಳ್ಕೊಂಡಿದ್ವಿ. ಇದೆಲ್ಲ ನಮ್ಮ 25 ಜನದಲ್ಲಿ ಇಲ್ಲ. ಕಮಲಾಪನವರು ಹೋದ್ಮೇಲೆ 3 ಜನ ಆದ್ವಿ. ಈಗ 15 ದಿವಸದ ಕೆಳಗೆ ಹರ್ಷಿಮೂರ್ತಿ ಅಂತ ಈಗ ನಾವು ಇಬ್ಬರೇ, ನಾನು ಆರಾಮಿದ್ರ. ಆದರೆ ನಿಮ್ಮ ಭಾಗ್ಯಶಾಲಿಗಳು ಎಲ್ಲರೂ ಇದ್ದೀರಲ್ಲ, ಎಷ್ಟು ಸಂತೋಷ. ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಕೂಡ ವಿದ್ಯಾರ್ಥಿಗಳಾಗಿದ್ದಾಗ ನಾನು ಲಕ್ಷ್ಮೀನಾರಾಯಣ ಭಟ್ಟ, ಆರಾಮಿತ್ರ, ಸಿದ್ದಲಿಂಗಯ್ಯ, MA ನಿಮಗೆ ತೋರಿಸೋದಕ್ಕೋಸ್ಕರ ನಾವು BRS ಬ್ಯಾಚ್ ಒಂದು ಫೋಟೋ ನನ್ನ ಸ್ನೇಹಿತರು ಯಾರು ಇದ್ದಿಲ್ಲ, ಅವರಿಗೆಲ್ಲ ನಾನು ಮಾಡಿಸ್ಕೊಟ್ಟೆ. ಫೋಟೋ ಕೊಡ್ತೀನಿ ಇಲ್ಲಿ. MAದಲ್ಲಿ ತೋರಿಸಿ BRS ನಲ್ಲಿ ಇದ್ದ 25 ಜನದ ಇದರಲ್ಲಿ
ಇಲ್ಲೆಲ್ಲ ಮೇಷ್ಟ್ರುಗಳು ನಮ್ಮ ಗುರು ವೃಂದ ಇದ್ದಾರೆ. ಆಮೇಲೆ MA ಬ್ಯಾಚಿಗೆ ಬರೋ ಅಷ್ಟೊತ್ತು ಕಾಲ ಅದರ ಒಂದು 4-5 ಜನ ಹೊರಟೋದ್ರು, ಫೇಲ್ ಆಗಿದ್ರು. MA ಬ್ಯಾಚ್ ಇದರಲ್ಲಿ ತೀನಂ ಶ್ರೀಕಟ್ಟಯ್ಯನವರು, DL ನರಸಿಂಹಾಚಾರ್ಯರು, ವೆಂಕಟರಾಮಪ್ಪನವರು, ಸಂಗಮೇಶ್ವರ ಭಟ್ರು, ತೀರ್ಥಾಸ್ತು ಶ್ಯಾಮರಾಯರು, ಕವೇಂದ್ರ ರಾಘವಾಚಾರ್ಯರು ಎಲ್ಲ ಅದರಿಂದ ನಾನು ಇಲ್ಲಿ ನಿಂತಿರುವಾಗ ನಮ್ಮ ಗುರುವರನ್ನ ನಾನು ಜ್ಞಾಪಿಸ್ಕೊಳ್ತೀನಿ. ಒಳ್ಳೊಳ್ಳೆ ಸ್ಥಾನದಲ್ಲಿ ಇವತ್ತು ಇದ್ದಾರೆ. ಆದರೆ ನಿಮ್ಮ ಈ ಬ್ಯಾಚನ್ನು ನೋಡಿದ ಮೇಲೆ ನಮ್ಮ ಈಗ ತಾನು ಮರಳಿಸಿದ್ದಪ್ಪ ಹೇಳ್ದಂಗೆ ಏನು ನೀವು ಒಬ್ಬೊಬ್ಬರು ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದೀರಿ, ಜೀವನವನ್ನು ಸಂತೋಷದಿಂದ ಕಳೆದಿದ್ದೀರಿ. ಅದು ಭಾಳ ಮುಖ್ಯ. ಅದು ವಿದ್ಯಾರ್ಥಿಗಳನ್ನ 25 ವರ್ಷದ ಮೇಲೆ ನಿಮ್ಮನ್ನು ನೋಡೋದು ಅಂದರೆ ಇದು ಐತಿಹಾಸಿಕ ಮಹತ್ವದ ಕಾರ್ಯಕ್ರಮ. ಯಾಕಾಗ ಹೇಳ್ತಾ ಇದ್ದೀನಿ, ಗುರುಗಳಿಗೂ ಮತ್ತು ಶಿಷ್ಯರಿಗೂ ಇದ್ದ ಸಂಬಂಧ ಇವತ್ತು ಹೋಗ್ತಾ ಇದೆ. ಕೊಂಡಿಗಳು ಕಳಚಿ ಹೋಗ್ತಾ ಇದೆ. ಪ್ರಪಾತಗಳು, ಸೇತುವೆಗಳು ಮಧ್ಯೆ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ. ಅಂತ ಕಾಲದಲ್ಲಿ ಪುನಃ ಇದನ್ನು ಜ್ಞಾಪಿಸೋ ಹಾಗೆ ನೀವು ಮಾಡಿರ್ತಕ್ಕಂಥದ್ದು, ನೀವು ಇತಿಹಾಸವನ್ನು ಸೃಷ್ಟಿಸಿದ್ದೀರಿ. ಇದು ನಾಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಇರಬೇಕು ಅಂತ ಏನಾದರೂ ಅಪೇಕ್ಷೆ ಪಟ್ಟರೆ ನಿಮ್ಮದು ಇದು ಮಾದರ್ಶ. ಇದನ್ನು ಫೋಟೋ ಹಾಕ್ಕೊಂಡು ಅವರು ನೋಡಿದರೆ ನಾವು ಹೀಗಿರಬೇಕು. ವಿದ್ಯಾರ್ಥಿಗಳು ಇವತ್ತು ದಿವಸ ಹೇಳೋದು ಬೇಡ, ಅದನ್ನು ನಿಮಗೆ ನಿಮ್ದು ಎಲ್ಲ ಗೊತ್ತಿದೆ. ಆದರೆ ಇವತ್ತು ನಾವು ಸೇರಿ ಏನು ಸಮಯವನ್ನು ಕಳೆದರೆ ಇದು ಅವಿಸ್ಮರಣೀಯವಾಯಿತು. ನನಗಂತೂ ವೈಯಕ್ತಿಕವಾಗಿ ನಾನು ಎಷ್ಟೋ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ. ಹೇಳಬೇಕು, ಈಗ ಇದು ನೀವೆಲ್ಲ 1975 ಅದಕ್ಕೆ ಮೊದಲು ನಾನು ಗೌರ್ಮೆಂಟ್ ಕಾಲೇಜಿನಲ್ಲಿ 11 ವರ್ಷ ವೇಸ್ಟ್ ಆಗಿದೆ. ಯೂನಿವರ್ಸಿಟಿ ಬಂದಿದ್ದು ನಾನು 70ನೇ ಇಸ್ವಿಗೆ. ಅದುವರೆಗೂ ಗೌರ್ಮೆಂಟ್ ಕಾಲೇಜುಗಳನ್ನೆಲ್ಲ ಬೆಂಗಳೂರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನಲ್ಲಿ ಇದ್ದ ವಿದ್ಯಾರ್ಥಿಗಳು ಸೇರಿ ಅವರು ಕೂಡ ಇದೇ ಥರ ಗುರುವಂದನ ಒಂದು ಕಾರ್ಯಕ್ರಮ ಮಾಡಿದ್ರಿ. 64-65ನೇ ಇಸ್ವಿಯಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಸೇರಿ ನನಗೆ, ಸಿದ್ಧಲಿಂಗಯ್ಯನಿಗೆ, GS ಸಿದ್ಧಲಿಂಗಯ್ಯನಿಗೆ, ಮರಳಯ್ಯನಿಗೆ, MH ಕೃಷ್ಣಯ್ಯನಿಗೆ, ML ಲಲಿತಮ್ಮ ಅವರಿಗೆ ನಮ್ಮನ್ನೆಲ್ಲ ಕರೆಸಿ ಭಾಳ ದೊಡ್ಡ ಸಮಾರಂಭವನ್ನು ಮಾಡಿದ್ರು. ಅದು ಕೂಡ ನಾನು ಈ ಸಂದರ್ಭದಲ್ಲಿ ಅಂದರೆ ನೀವು ನಮ್ಮನ್ನು ಮರೆಯದೇ ಇರುವ ಹಾಗೆ, ನಾವು ಕೂಡ ನಿಮ್ಮನ್ನು ಮರೆಯದೇ ಇರುವ ಹಾಗೆ ಈ ರೀತಿ ಮಧುರವಾದ ರೀತಿಯಲ್ಲಿ ಸೇರ್ತಕ್ಕಂಥ ಸಮಾರಂಭ, ಅಪರೂಪವಾದಂಥ ಸಮಾರಂಭ. ಈ ಸೆಂಚುರಿ ಗ್ರೂಪ್ನಲ್ಲಿ ಎಂತೆಂಥ ಸಮಾರಂಭಗಳು ನಡೆದಿರ್ಬೋದು, ಇದೊಂದು ವಿಶಿಷ್ಟವಾದಂತಹ ಸಮಾರಂಭ. ನೀವು ನಮಗೆ ವೃದ್ಧಾಪ್ಯದಲ್ಲಿ ನಮ್ಮೆಲ್ಲ ಸ್ನೇಹಿತರಿಗೆ ಇಂಟ್ರಾವೇನಸ್ ಇಂಜೆಕ್ಷನ್ ಬೇಕು. ವಯಸ್ಸಾದ ಮೇಲೆ ಭಾಳ ನಾನಾ ಕಾರಣದಿಂದ ನನಗೆ ಪರವಾಗಿಲ್ಲ, ಈಗ 90 ನಡೀತಾ ಇದೆ, ಏನು ತೊಂದರೆ ಇಲ್ಲ. ಯಾಕೆ ಅಂದರೆ ವಿದ್ಯಾರ್ಥಿಗಳು ಸಿಕ್ಕೋರು ಇವರೆಲ್ಲ ಏನು ವೇಸ್ಟ್ ಆಗಿರೋರಿಗೆ ಈ ಥರ ನೋಡಿಕೊಂಡ್ರೆ ನಾನಿನ್ನೂ ಒಂದು 10 ವರ್ಷ 15 ವರ್ಷ ಕೂಡ ನಾವು ಸೇರೋಣ. 3 ವರ್ಷಕ್ಕೆ ನಮಸ್ಕಾರ. ಇನ್ನೂ ಚೆನ್ನಾಗಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿ, ಆರೋಗ್ಯಕ್ಕೆ ಗಮನ ಕೊಡಿ. ಅದನ್ನು ತಾತ್ಸಾರ ಮಾಡಬೇಡಿ. ದೊಡ್ಡ ಭಾಗ್ಯ ಆರೋಗ್ಯ ಭಾಗ್ಯ. ಅದನ್ನು ಇಟ್ಕೊಂಡು ಸುಖವಾಗಿ ಮಾಡಿ. ತುಂಬ ಸಂತೋಷ. ಕೃತಜ್ಞತೆ ಅಂತೇನು ನಮ್ಮ ಮೇಷ್ಟ್ರು ಹೇಳಬೇಕಾದ ಅಗತ್ಯ ಇಲ್ಲ. ನಮಸ್ಕಾರ ಮಾಡದೇ ಇರೋ ಕಾಲ ಬಂದಿರ್ತಕ್ಕಂಥ ಸಂತೋಷ. ನಾನು ಉಳಿದ ಎಲ್ಲ ಸ್ನೇಹಿತರ ಪರವಾಗಿ ನಿಮಗೆ ಒಂದು ಇವನ್ನೇ ನಿಮ್ಮನ್ನು ಕಾಪಾಡಿದೆ ಅಂತ ನಾನು ತಿಳ್ಕೊಳ್ತೀನಿ. ಒಳ್ಳೆಯದಾಗಲಿ.